ಈ ಬಾರಿ ತುಮಕೂರಿನಿಂದ ಬಿಜೆಪಿಯಿಂದ ಯಾರು ಕಂಟೆಸ್ಟ್ ಮಾಡುವಂತವ್ರು? ವಿ ಸೋಮಣ್ಣ ಅವರು ಬಹಳ ಪ್ರಬಲವಾದಂತ ಆಕಾಂಕ್ಷಿ. ಹಾಗಂತ BS ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ವಿ ಸೋಮಣ್ಣ ಅವ್ರ ಪರವಾಗಿ ಬಹಳ ಒಲವನ್ನ ಹೊಂದಿಲ್ಲ ಅನ್ನುವಂತ ರೀತಿಯಾಗಿ ಚರ್ಚೆ ಆಯ್ತು. ಇಬ್ಬರ ನಡುವೆನೂ ಕೂಡ ಸ್ವಲ್ಪ ಮುನಿಸಿತ್ತು ಅನ್ನುವಂಥದ್ದು ಕೂಡ ಬಹಳ ಚರ್ಚೆ ಇರುವಂತ ಸಂದರ್ಭ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈಗ ಸೋಮಣ್ಣ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಅವ್ರನ್ನ ತುಮಕೂರಿನಿಂದ ಇಳಿಸ್ಬೇಕೋ ಬೇಡೋ ಅನ್ನುವಂತ ವಿಚಾರವಾಗಿ ಈಗ ದೋಸ್ತಿ ಮಂತ್ರವನ್ನ ಪಠಿಸ್ತಾ ಇದ್ದಾರೆ ಉಭಯ ನಾಯಕರು. ಯಾಕಂದ್ರೆ ಸೋಮಣ್ಣ ಅವರು BS ಯಡಿಯೂರಪ್ಪನವರನ್ನ ಇವತ್ತು ಮೀಟ್ ಆಗಿದ್ದಾರೆ. BS ಯಡಿಯೂರಪ್ಪನವರ ಧವಳಗಿರಿ ನಿವಾಸಕ್ಕೆ ನೇರವಾಗಿ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಿವಾಸಕ್ಕೆ ಹೋಗಿ ಧವಳಗಿರಿ ನಿವಾಸಕ್ಕೆ ಹೋಗಿ ಸೋಮಣ್ಣ ಅವರು ಯಡಿಯೂರಪ್ಪನವರನ್ನ ಮೀಟ್ ಆಗಿದ್ದಾರೆ ಇವತ್ತು. ಬಹುಶಃ ವಿಧಾನಸಭಾ ಚುನಾವಣೆ ಆದಂತ ನಂತರದಲ್ಲಿ ನನ್ನ ಸೋಲಿಗೆ ಬೇರೆ ಬೇರೆ ಕಾರಣದ ಕೈಗಳು ಕಾರಣ ಆಯ್ತು ಅನ್ನುವಂಥದ್ದು ಅವರಲ್ಲಿ ಬೇಸರ ಇತ್ತು. ಬಹುಶಃ ಈಗ ಮುನಿಸೆಲ್ಲ ಮರೆತು ಅವರು ಒಂದಾಗಿದ್ದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಸ್ವತಃ ಯಡಿಯೂರಪ್ಪನವರು ಇವತ್ತು ತಮ್ಮದೇ ಆದಂಥ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಅದಕ್ಕೆ ನಾನು ಕನ್ವಿನ್ಸ್ ಆಗಿದ್ದೀವಿ, ಕೆಲಸ ಮಾಡ್ಕೊಂಡು ಎಲ್ಲವೂ ಮುಗಿದಿದೆ. ಮೇ ಬರ್ತಕ್ಕಂಥ ಚುನಾವಣೆಯಲ್ಲಿ 28 ಗೆಲ್ಲೋದು ನಮ್ಮ ಆದ್ಯತೆ. ಒಂದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ನಾನು ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ದೀನಿ. ಅದನ್ನ ಅವರ ಹಿತಿಮಿತಿಯಲ್ಲಿ ಅವ್ರೇನು ಬೇಕೋ ಅವ್ರು ಮಾಡ್ತಾರೆ. ಮೇಲ್ಗಡೆ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ಅವೆಲ್ಲ ನಡೀತಾ ಇರ್ತದಪ್ಪ. ಎಲ್ಲ ಯಾರು ಬುದ್ಧಿವಂತರು ಇರ್ತಾರೋ, ಯಾರು ಆಕ್ಟಿವ್ ಆಗಿರ್ತಾರೋ, ಯಾರು ಜನಪ್ರಿಯರಾಗಿರ್ತಾರೋ ಅಂತವ್ರ ಬಗ್ಗೆ ಎಲ್ಲ ಒಂದ್ ಕಡೆ ನಿಮ್ಮಲ್ಲಿಲ್ವಾ, ನಮ್ಮಲ್ಲಿಲ್ವಾ, ಎಲ್ಲ ಕಡೆಯಲ್ಲಿ ಇರ್ತದೆ. ಎಲ್ಲ ಮನೆ ಕೆಲಸ ಆಗಿದೆ. ಇವತ್ತು ದೇಶ ಮುಖ್ಯ. ಒಂದು ಹೆಜ್ಜೆ ಏನೇನು ಇಲ್ಲಪ್ಪ, ಎಲ್ಲ ಒಂದೇ ಹೆಜ್ಜೆ. ಎಲ್ಲ ನಡೀತಾ ಇರ್ತವೆ, ಏನೆಲ್ಲ ಆಗ್ತಾ ಇರ್ತದೆ. ಆದ್ರೆ ಒಂದು ಸತ್ಯ, ನಾವ್ಯಾರು ದೊಡ್ಡವರಲ್ಲ. ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಕೂಡ 45 ವರ್ಷ ಮಣ್ಣೊತ್ತಿದ್ದೀವಿ. ರಾಜಕಾರಣದಲ್ಲಿ 6-7 ಜನ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೀನಿ. ನನ್ನದೇ ಆದಂಥ ಅನುಭವ ಇದೆ. ಅದನ್ನು ಯಾವ ರೀತಿ ಚರ್ಚೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಿಮಗೂ ಗೊತ್ತಿದೆ.